ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಜೋರಾಗ್ತಾ ಇದೆ. ಕೈ ಹಿಡಿಯದ ಗ್ಯಾರಂಟಿ ಯೋಜನೆ ನಿಲ್ಲಿಸಬಿಡಿ ಅಂತ ಹೇಳಿ ಆಗ್ರಹ ಕೇಳಿಬಂದಿದೆ. ನಮ್ಮ ಕೈ ಹಿಡಿಲಿಲ್ಲ, ಅದು ಆ ಯೋಜನೆ ಸ್ಟಾಪ್ ಮಾಡಿಬಿಡಿ ಅಂತ, ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೆ ರಾಜ್ಯದ ಚುನಾವಣೆ ಹಿನ್ನೆಲೆಯನ್ನು ಇಟ್ಕೊಂಡು, ಈಗ ಅದನ್ನು ತೆಗಿತಾರೆ ಅಂತ ಏನೂ ಇಲ್ಲ. ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಅಂತೇಳಿ ಕೆಲವರು ಮಾತಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೂ ಲೋಕಸಭಾ ಚುನಾವಣೆಗೂ ಏನೂ ಸಂಬಂಧನೇ ಇಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇಂದಿರಾ ಗಾಂಧಿ ಅವರ ಗರೀಬಿ ಹಟಾವೋ ಯೋಜನೆಯೇ ನಮಗೆ ಇಂಥ ವಿಚಾರದಲ್ಲಿ ಸ್ಫೂರ್ತಿಯಾಗುತ್ತೆ, ಬಡವರನ್ನು ಮೇಲೆತ್ತಬೇಕು ಅಂತಲೇ ನಾವು ಯೋಜನೆ ರೂಪಿಸಿದ್ದೀವಿ ಅಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಗ್ಯಾರಂಟಿಗೂ ಈ ಚುನಾವಣೆಗೂ ತಳುಕು ಹಾಕಬೇಡಿ, ಗ್ಯಾರಂಟಿಗಳು ಕೈ ಹಿಡಿತವೆ ಅಂತ ನಿರೀಕ್ಷೆ ಇತ್ತು, ನಿಜ ಕೈ ಹಿಡಿಯಬಹುದು ಗ್ಯಾರಂಟಿ ಯೋಜನೆಗಳು ಅಂತ. ಆದರೆ ಗ್ಯಾರಂಟಿಯನ್ನೇ ಇಟ್ಕೊಂಡು ಲಾಭ ನಷ್ಟ ಲೆಕ್ಕ ಹಾಕಬೇಕು ಅಂತೇನಿಲ್ಲ. ಸೋಲಾಯಿತು ಅಂತ ಹಿಂದೆ ತೆಗೆದುಕೊಳ್ಳಲ್ಲ ಗ್ಯಾರಂಟಿ ಯೋಜನೆಯನ್ನು ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆ ಅನ್ಸುತ್ತಾ ಇಲ್ಲ ಅಂತ? ಹಿಡಿದಿದೆ, ಖಂಡಿತವಾಗಿ ಹಿಡಿದಿದೆ. ಕಳೆದ ಸಾರಿ ಬಿಜೆಪಿ ಲೀಡ್ ನೋಡಿದ್ರೆ 2-3 ಲಕ್ಷ ಇತ್ತು. ಈ ಸಾರಿ 1 ಲಕ್ಷ ಒಳಗಡೆ ಸುಮಾರು 7 ಸೀಟ್ ಗೆದ್ದಿದ್ದಾರೆ ಅವರು. ಸೊ ಗ್ಯಾರಂಟಿ ವರ್ಕ್ ಮಾಡಿದೆ. ಚಲುವರಾಯಸ್ವಾಮಿ ಒಂದು ಮಾತಾಡೋದು ಸರ್, ಎಲ್ಲೋ ಜನರಿಗೆ ಇದು ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದು ಒಪ್ಕೊಂಡಿಲ್ಲ ಅನ್ಸುತ್ತೆ. ಹಾಗಾಗಿ ನಮ್ಗೆ ಯಾಕೋ ಗ್ಯಾರಂಟಿ ಬಗ್ಗೆ ತುಂಬಾ ಹೋಗ್ಲಿಕ್ಕೆ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ನಾನು ಇದನ್ನು ಹೇಳಿದ್ದೆ, ನಾನು ನಿಮಗೆ ನಮ್ಮ ಮಧ್ಯೆ ಹೇಳಿದ್ದೆ, ಹಳೆ ಮೈಸೂರಿಗಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಶಃ 5-5 ಗೆಲ್ತಾರೆ ಕೂಡ ಇಲ್ಲೇ ಹೇಳಿದ್ದೆ, 5 ಗೆಲ್ತಾರೆ ಅಂತ ಹೇಳಿದ್ದೆ. ಹಂಗಾಗಿದೆ ಗ್ಯಾರಂಟಿ ನಮ್ಮಲ್ಲಿ ಹೆಚ್ಚು ವರ್ಕ್ ಆಗಿದೆ. ಮೋದಿಯವರ ಪ್ರಭಾವ ಕೂಡ ಇಲ್ಲಿ ಜಾಸ್ತಿ ವರ್ಕೌಟ್ ಆಯಿತು, ಆಮೇಲೆ ನಮ್ಮಲ್ಲಿ ಕಡಿಮೆ ಅಂತ ಕೂಡ ಹೇಳಿದ್ದೀವಿ. ಇವೆಲ್ಲ ಕೂಡ ನಾವು ಹೆಚ್ಚು ಗೆಲ್ಲಲಿಕ್ಕೆ ಕಾರಣ ಇಲ್ಲ. ಆ ರೀತಿ ಇಲ್ಲ, CM ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅದನ್ನು ನಿಲ್ಲಿಸೋದಿಲ್ಲ ಅಂತ, ಮುಂದುವರಿಸ್ತೀವಿ. ಯಾವುದೇ 1 ವರ್ಷದಲ್ಲಿ ಆಗೋಲಿಗೆ ಆಗಿದೆಯಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು 3 ಲಕ್ಷ 4 ಲಕ್ಷದಿಂದ ಗೆಲ್ತಿದ್ರು, 1 ಲಕ್ಷಕ್ಕೆ ಬಂದರು. ಜಿಗ್ಜಿನವರು 70,000ಕ್ಕೆ ಬಂದರು, ಬೊಮ್ಮಾಯಿಯವರು 60,000ಕ್ಕೆ ಬಂದರು. ಸೊ ಇದೆಲ್ಲ ವರ್ಕ್ ಆಗಿದ್ರಿಂದ ಆಗಿದೆಲ್ಲ. ಸೋತಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಇದೆ, ಸೋತು ಕೂಡ ಪರ್ಫಾರ್ಮೆನ್ಸ್ ಇದೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆ ಅಂತ ನಾನು ಹೇಳಿದೆ, ನಾನು ವೈಯಕ್ತಿಕ ಅಭಿಪ್ರಾಯ ಗ್ಯಾರಂಟಿ ಮುಂದುವರಿಬೇಕು ಅನ್ನುವಂಥದ್ದು. ಇದರಿಂದ ಬಹಳಷ್ಟು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಆರ್ಥಿಕವಾಗಿ ಸಹಕಾರ ಆಗಿದೆ. ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇದು ಒಂದು ಕಾರಣ. ಇದು ಒಂದು ಕಾರಣ, 100% ಹೌದು ಸರ್. ಈಗ ಲೋಕಸಭಾ ಚುನಾವಣೆ ನಾನು ಹೇಳಿದೆ, ನಾನು ವೈಯಕ್ತಿಕ ಅಭಿಪ್ರಾಯ. ಈಗ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರು ಕೊಡ್ತಕ್ಕಂಥ ಯೋಜನೆ ಆಗಲಿ ಚುನಾವಣೆ ನೋಡ್ಕೊಡಲ್ಲ. ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ, ಚುನಾವಣೆಗೆ ಓಟ್ ಹಾಕ್ದೇವ್ರು ವಾಪಸ್ ತಗೋತೀವಿ ಇಂಥದ್ದಲ್ಲ. ಇದು ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಒಂದು ತೀರ್ಮಾನ. ಜನ ಗೆಲ್ಲಿಸೂ ಇದ್ದಾರೆ, ಸೋಲ್ಸೂ ಇದ್ದಾರೆ. ಗೆಲ್ಲಿಸಿದಾಗ ಒಂಥರ, ಸೋಲಿಸಿದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ. ಇದು ನಮ್ಮ ರಾಷ್ಟ್ರೀಯ ಪಕ್ಷ, ಭಾಳಷ್ಟು ದಿವಸ ಆಡಳಿತ ಮಾಡಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಸೊ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ನೋಡಿ, ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ. ಕಾಸ್ಟ್ ಕಾಂಬಿನೇಷನ್ ಇರಬಹುದು, ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು, ಬೇರೆ ಬೇರೆ ಸಮೀಕರಣಗಳು, ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ. ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ. ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ.